ಹಾಯ್ ಫ್ರೆಂಡ್ಸ್, ತೃಪ್ತಿ ಚಾನಲ್ಗೆ ಸ್ವಾಗತ. ಹೋಟೆಲ್ ಸ್ಟೈಲಲ್ಲಿ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನೇನು ಬೇಕು ಅಂತ ನೋಡಿ. 4 ಕಾಲು, ಒಗ್ಗರಣೆಗೆ ಈರುಳ್ಳಿ, ಅರ್ಧ ಟೊಮಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು. ಮಸಾಲೆಗೆ ಈರುಳ್ಳಿ, 1 ಈರುಳ್ಳಿ, 1 ಟೊಮಾಟೊ, 4 ಹಸಿಮೆಣಸಿನ್ಕಾಯಿ, 1/4 ಸ್ಪೂನ್ ಮೆಣಸು, 3 ಲವಂಗ, 2 ಚಕ್ಕೆ, ಶುಂಠಿ ಬೆಳ್ಳುಳ್ಳಿ, ಗೋಡಂಬಿ. ಮಸಾಲೆಗೆ ಧನಿಯಾ ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ, ಗರಂ ಮಸಾಲ. ಮೊದಲು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಯಿರಿ. ನಂತರ ಅರ್ಧ ಕಟ್ ಮಾಡಿರೋ ಟೊಮಾಟೊ ಹಾಕಿ ಹುರಿದು ತೊಳೆದು ಇಟ್ಟುಕೊಂಡ ಕಾಳುಗಳನ್ನು ಹಾಕಿ ಹುರಿಯಿರಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಈಗ ನಾವು ಮಸಾಲೆಯಕ್ಕೆ ಒಂದು ಬಾಣಲೆಗೆ 1 ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರಿದ್ಮೇಲೆ ಟೊಮಾಟೊ, ಚಕ್ಕೆ ಲವಂಗ, ಕಾಳು ಮೆಣಸನ್ನು ಹಾಕಿ ಹುರಿದುಕೊಳ್ಳೋಣ. ಇವಾಗ ಕುಕ್ಕರ್ಗೆ ಸ್ಪೈಸಿ ಮಸಾಲೆಯನ್ನು ಹಾಕೋಣ. ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯಲು ಇಡೋಣ. ನಂತರ ಹುರಿದ ಮಸಾಲೆಯನ್ನು ಮಿಕ್ಸಿ ಮಾಡಿಕೊಂಡು ಆ ಮಸಾಲೆ ಪೇಸ್ಟನ್ನು ಕುಕ್ಕರ್ಗೆ ಹಾಕಿ ಎಷ್ಟು ನೀರು ಬೇಕೋ ಕಾಲು ಸೂಪ್ಗೆ ಅಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಹೋಟೆಲ್ ಸ್ಟೈಲ್ ರುಚಿಕರವಾದ ಕಾಲ್ ಸೂಪ್ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಕಾಲ್ ಸೂಪ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.